ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಮಿತ್ರರೇ, ಕಳೆದ ಕೆಲ ದಿನಗಳಿಂದ ಎಚ್ ಡಿ ಕುಮಾರಸ್ವಾಮಿ ಅವರ ಸುತ್ತಮುತ್ತ ನಡೆಯುತ್ತಿರುವ ಬೆಳವಣಿಗೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ದೆಹಲಿಯಲ್ಲಿ ಅವರ ಪ್ರಭಾವ ಹೆಚ್ಚಾಗಿದೆ. ರಾಜ್ಯದಲ್ಲಿ ಅವರ ರಾಜಕೀಯ ವರ್ಚಸ್ಸು ಏರತೊಡಗಿದೆ. ಕುಮಾರಸ್ವಾಮಿ ಅವರು ಅತ್ಯಂತ ನಂಬುಗೆಯ ನಾಯಕ ಎಂಬ ಬಲವಾದ ಅಭಿಪ್ರಾಯ ಯಾವಾಗ ನರೇಂದ್ರ ಮೋದಿ, ಅಮಿತ್ ಶಾ ಅವರಲ್ಲಿ ಬೆಳೆದು ಬಲವಾಯಿತೋ, ಅಪರಿಮಿತ ವಿಶ್ವಾಸ ಮೂಡಿತೋ, ಬಿಜೆಪಿಯ ಬಾಸ್ಗಳ ವಲಯದಲ್ಲಿ ಎಚ್ ಡಿ ಕೆ ಲೆವೆಲ್ಲೇ ಚೇಂಜ್ ಆಗಿದೆ. ದೆಹಲಿಯಲ್ಲಿ ಕುಮಾರಣ್ಣನ ಕಿಮ್ಮತ್ತು ತೂಕ ಹೆಚ್ಚಾಗಿದೆ. ನಿಮಗೆ ಆಶ್ಚರ್ಯ ಆಗಬಹುದು, ಮೊನ್ನೆ ಎಚ್ ಡಿ ಕೆ ಹುಟ್ಟುಹಬ್ಬದ ದಿನ 10ಕ್ಕೂ ಹೆಚ್ಚು ರಾಜ್ಯಗಳ ಸಿಎಂಗಳು, ಪ್ರಧಾನಿ ಸೇರಿ ಇಡೀ ಕೇಂದ್ರ ಸಂಪುಟವೇ ಅವರಿಗೆ ಶುಭ ಕೋರಿದೆ. ರಾಜ್ಯದ ಸಂಸದರು ಅವರ ಸರ್ಕಾರಿ ನಿವಾಸಕ್ಕೆ ಸಾಲುಗಟ್ಟಿ ಹೋಗಿ ಆರೈಸಿ ಬಂದಿದ್ದಾರೆ. ಇದನ್ನೆಲ್ಲ ನೋಡಿ ಕರ್ನಾಟಕ ಕೇಸರಿ ಪಡೆಯ ಒಂದು ಬಣಕ್ಕೆ ಹೇಳಿಕೊಳ್ಳಲಾಗದ ತಳಮಳ ಉಂಟಾದರೆ, ಮತ್ತೊಂದು ಗುಂಪಿನಲ್ಲಿ ಮುಂಬರುವ ಚುನಾವಣೆಯನ್ನು ಈಗಲೇ ಗೆದ್ದ ಸಂಭ್ರಮ ಮೂಡಿದೆ. ಬಹುತೇಕ ಬಿಜೆಪಿ ರಾಜ್ಯ ನಾಯಕರು ಎಚ್ ಡಿ ಕೆ ಸುತ್ತ ಗಿರಕಿ ಹೊಡೆಯುತ್ತಿದ್ದಾರೆ. ಅದರಲ್ಲೂ ಹಳೆ ಮೈಸೂರು ಭಾಗದ ಬಿಜೆಪಿ ಶಾಸಕರು, ಮಾಜಿ ಶಾಸಕರು ಎಚ್ ಡಿ ಕೆ ಭೇಟಿಗೆ ಮುಗಿಬೀಳುತ್ತಿದ್ದಾರೆ. ಅವರೊಂದಿಗೆ ಸುಮಧುರ ಬಾಂಧವ್ಯ ಸ್ಥಾಪನೆಗೆ ಪ್ರಯತ್ನಿಸುತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಎಚ್ ಡಿ ಕೆ NDA ಕೂಟದ ಮುಖ ಮತ್ತು ಮುಖವಾಣಿ ಎಂಬ ಸೈನ್ ಗೋಚರಿಸುತ್ತಿದ್ದಂತೆಯೇ ರಾಜ್ಯ ರಾಜಕಾರಣವು ಕುಮಾರಣ್ಣನ ಕಡೆಗೆ ಸೀರಿಯಸ್ ಆಗಿ ನೋಡುತ್ತಿದೆ. ನಿಧಾನವಾಗಿ ಬಿಜೆಪಿ JDS ಮೈತ್ರಿ ಪರ ಗಾಳಿ ಬೀಸಲು ಆರಂಭಿಸಿದೆ. ಇದರ ಸುಳಿವು ಸಿಗುತ್ತಿದ್ದಂತೆಯೇ ಗಾಳಿಯ ದಿಕ್ಕು ಹಿಡಿದ ವಿವಿಧ ಪಕ್ಷಗಳ ಅತೃಪ್ತ ನಾಯಕರು, ಉದ್ಯಮಿಗಳು, ಪತ್ರಿಕೋದ್ಯಮಿಗಳು ಗುಟ್ಟಾಗಿ ಎಚ್ ಡಿ ಕೆ ಭೇಟಿಯಾಗುತ್ತಿದ್ದಾರೆ. ಭೇಟಿಗೆ ಸಮಯ ಕೇಳುತ್ತಿದ್ದಾರೆ. ಎಲ್ಲವೂ ಬದಲಾಗುತ್ತಿದೆ. ಆರೋಗ್ಯ ಸುಧಾರಿಸಿಕೊಂಡಿರುವ ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಮರಳಿ ಮತ್ತೊಂದು ಹೊಸ ಇನ್ನಿಂಗ್ಸ್ ಕಟ್ಟಲು ಸಜ್ಜಾಗತೊಡಗಿದ್ದಾರೆ. ಈ ನಡುವೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರೇ NDA ಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿ ಎನ್ನುವ ಸುದ್ದಿ ಸೌಂಡು ಮಾಡುತ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ವಿಚಾರದಲ್ಲಿ ಕುಮಾರಸ್ವಾಮಿ ಸೋಮಣ್ಣ ಅವರ ಪರ ನಿಂತಿದ್ದಾರೆ ಎಂಬ ಡೌಟು ವಿಜಯೇಂದ್ರ ಬಣದಲ್ಲಿ ಮೂಡಿದೆ. ಇದು ಆ ಬಣದ ಸಿಟ್ಟಿಗೆ ಕಾರಣವಾಗಿದೆ ಎಂಬುದು ಮತ್ತೊಂದು ಸುದ್ದಿ. ಇದೆಲ್ಲದರ ನಡುವೆ ಮೈತ್ರಿ ವಿಚಾರವಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಮೋದಿ ಮತ್ತು ಅಮಿತ್ ಶಾ ಕಟ್ಟಪ್ಪಣೆಯೊಂದನ್ನು ಜಾರಿ ಮಾಡಿದ್ದಾರೆ ಎನ್ನುವ ಮಾತಿದೆ. ಏನು ಈ ಎಲ್ಲ ಬೆಳವಣಿಗೆಗಳ ಸತ್ಯಾಸತ್ಯತೆ? ಕುಮಾರಣ್ಣ NDA CM ಅಭ್ಯರ್ಥಿಯಾಗಲು ಮೋದಿ ಮತ್ತು ಶಾ ಒಪ್ಪಿದ್ದಾರಾ? ಸೋಮಣ್ಣ ಅವರ ವಿಚಾರದಲ್ಲಿ ವಿಜಯೇಂದ್ರ ಎಚ್ ಡಿ ಕೆ ಬಗ್ಗೆ ಸಿಟ್ಟಾಗಿರುವುದು ನಿಜವಾ? ಬಿಜೆಪಿ ವರಿಷ್ಠರು ಕುಮಾರಣ್ಣನ ವಿಚಾರದಲ್ಲಿ ರಾಜ್ಯ ಕೇಸರಿ ಪಡೆಗೆ ನೀಡಿರುವ ಅಪ್ಪಣೆ ಏನು? ಸವಿವರವಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ಒಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಗೆಳೆಯರೇ, ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಎಲ್ಲರ ಗಮನ ಸೆಳೆಯುವ ರೀತಿ ಕೆಲಸ ಮಾಡುತ್ತಿದ್ದಾರೆ. ಮುಚ್ಚುವ ಸ್ಥಿತಿಯಲ್ಲಿದ್ದ ಜಾರ್ಖಂಡ್ನ ಬೋಕಾರೋ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣ, ನಮ್ಮ ಭದ್ರಾವತಿ ಸೇರಿ ದೇಶದ ಅನೇಕ ಉಕ್ಕು ಕಾರ್ಖಾನೆಗಳಿಗೆ ಮರುಜೀವ ಕೊಟ್ಟಿದ್ದಾರೆ. ಒಡಿಶಾದ ರೂರ್ಕೆಲಾ, ತಮಿಳುನಾಡಿನ ಸೇಲಂ ಸ್ಥಾವರಗಳನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಲು ಯೋಜನೆ ರೂಪಿಸಿದ್ದಾರೆ. ಉಕ್ಕು ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ದೇಶದ ಉದ್ದಗಲಕ್ಕೂ ಇರುವ ಕಾರ್ಖಾನೆಗಳಿಗೆ ಭೇಟಿ ನೀಡಿ ಉತ್ಪಾದನೆ ಹೆಚ್ಚಳಕ್ಕೆ ಮುಂದಾಗಿದ್ದಾರೆ. ಸಾರ್ವಜನಿಕ ವಲಯದ ಬೃಹತ್ ಕೈಗಾರಿಕೆಗಳ ಪುನಶ್ಚೇತನಕ್ಕೆ ಶ್ರಮಿಸುತ್ತಿದ್ದಾರೆ. ಕುಮಾರಸ್ವಾಮಿ ಅವರ ಈ ಸಾಧನೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತೃಪ್ತಿ ತಂದಿದೆ. ಕರ್ನಾಟಕದಲ್ಲಿ ಬಿಜೆಪಿ ಜೊತೆ ಸೇರಿ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಕೇವಲ 20 ತಿಂಗಳ ಆಡಳಿತಾವಧಿಯಲ್ಲಿ ಕೈಗೊಂಡ ಕಾರ್ಯಕ್ರಮಗಳು ಮತ್ತು ಗಳಿಸಿದ ಜನಪ್ರಿಯತೆಯನ್ನು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗಲೇ ಕಂಡಿದ್ದ ನರೇಂದ್ರ ಮೋದಿ ಇಡೀ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರಿಗೆ ಪ್ರಭಾವ ಇದೆ ಎಂಬುದನ್ನು ಮನಗಂಡಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ 224 ಕ್ಷೇತ್ರಗಳಲ್ಲಿಯೂ ಜನ ಸೆಳೆಯುವ ಶಕ್ತಿ ಇರುವುದು ಎಚ್ ಡಿ ಕೆಗೆ ಮಾತ್ರ. ಬಿಜೆಪಿಯಲ್ಲಿ ಯಡಿಯೂರಪ್ಪ ಕಾಲ ಮುಗಿದಿದೆ. ಉಳಿದ ಯಾವುದೇ ನಾಯಕರ ಮುಖ ರಾಜ್ಯದಾದ್ಯಂತ ನಡೆಯುವುದಿಲ್ಲ ಎಂಬುದು ಮೋದಿ ಮತ್ತು ಅಮಿತ್ ಶಾಗೆ ತಿಳಿದಿದೆ. ಅಲ್ಲದೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ತಮ್ಮ ಪಕ್ಷದ ಇತಿಮಿತಿ ಅರಿತುಕೊಂಡೇ ಈವರೆಗೂ ಮೋದಿ ಮತ್ತು ಅಮಿತ್ ಶಾ ಅವರೊಂದಿಗೆ ಸೌಜನ್ಯಪೂರ್ವಕವಾಗಿ ವ್ಯವಹರಿಸಿದ್ದಾರೆ. ಈ ಇಳಿ ವಯಸ್ಸಿನಲ್ಲೂ ದೇವೇಗೌಡರು ಮೋದಿ ಸರ್ಕಾರವನ್ನು ಸಮರ್ಥಿಸಿಕೊಳ್ಳಲು ನಿಲ್ಲುವುದು, ಇಂಡಿ ಒಕ್ಕೂಟಕ್ಕೆ ತಿರುಗೇಟು ಕೊಡುತ್ತಿರುವುದು ಸಾಮಾನ್ಯ ವಿಚಾರವಲ್ಲ. ಬಿಜೆಪಿಗಿಂತ NDA ಒಕ್ಕೂಟದ ಇತರೆ ಪಕ್ಷಗಳ ಹಿರಿಯ ನಾಯಕರು ಮೋದಿ ಸರ್ಕಾರವನ್ನು ಸಮರ್ಥಿಸಿಕೊಂಡರೆ ವಿರೋಧ ಪಕ್ಷಗಳಿಗೆ ಹೋಗುವ ಸಂದೇಶವೇ ಬೇರೆ. ಹೀಗಿರುವಾಗ
ದೇವೇಗೌಡರಂಥವರು ಆಡುವ ಮಾತು ರಾಷ್ಟ್ರ ರಾಜಕಾರಣದಲ್ಲಿ ಮುಖ್ಯವಾಗುತ್ತದೆ. ಇವೆಲ್ಲ ಅಂಶಗಳಿಂದ ಸಹಜವಾಗಿಯೇ ದೇವೇಗೌಡರ ಬಗ್ಗೆ ಸ್ವತಃ ಮೋದಿಯವರಿಗೆ ಅಭಿಮಾನ ಬೆಳೆದಿದೆ ಮತ್ತು ಗೌಡರ ಬಗೆಗಿನ ಗೌರವವನ್ನು ಹೆಚ್ಚಿಸಿದೆ. ಕುಮಾರಸ್ವಾಮಿ ಅವರು ಕೂಡ ನಮ್ಮದೇ ಮನುಷ್ಯ, ಹಮಾರ ಆದ್ಮಿ ಅನ್ನುವ ನಂಬಿಕೆಯನ್ನು ಉಂಟು ಮಾಡಿದೆ. ರಾಜ್ಯ ಬಿಜೆಪಿಯ ಈಗಿನ ಯಾವ ನಾಯಕರ ಬಗ್ಗೆಯೂ ಮೋದಿ ಮತ್ತು ಶಾಗೆ ಇಂತಹ ನಂಬಿಕೆ ಉಳಿದಿಲ್ಲ. ಹೀಗಾಗಿಯೇ JDS ಪಕ್ಷವನ್ನು ಬಿಜೆಪಿ ಜೊತೆ ವಿಲೀನ ಮಾಡಿಬಿಡಿ, ನಿಮಗೆ ಸಂಪೂರ್ಣ ನಾಯಕತ್ವ ಒಪ್ಪಿಸಿ ನೆಮ್ಮದಿಯಾಗಿರುತ್ತೇವೆ. ಕರ್ನಾಟಕ ಬಿಜೆಪಿಯನ್ನು ದುರಸ್ತಿ ಮಾಡಲು ನಮ್ಮ ಕೈಲಾಗುತ್ತಿಲ್ಲ ಎಂಬ ಭಾವನೆಯನ್ನು ಅನೇಕ ಸಲ ದಳಪತಿಗಳ ಮುಂದೆ ಅಮಿತ್ ಶಾ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ವಿಚಾರದಲ್ಲಿ ದೇವೇಗೌಡರು ಹಿಂದೇಟು ಹಾಕುತ್ತಿರುವುದರಿಂದ 2028ರ ಚುನಾವಣೆಯ NDA ಮುಖ್ಯಮಂತ್ರಿ ಅಭ್ಯರ್ಥಿ ಬಗ್ಗೆ ಸೂಚ್ಯ ಸಂದೇಶವೊಂದನ್ನು ಕುಮಾರಸ್ವಾಮಿ ಅವರಿಗೆ ನೀಡಿದ್ದಾರೆ ಎನ್ನಲಾಗಿದೆ. ಏನದು ಸಂದೇಶ? ಮುಂದೆ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಕರ್ನಾಟಕ ಬಿಜೆಪಿ ಮನೆಯೊಂದು 3 ಬಾಗಿಲು ಎಂಬಂತಾಗಿದೆ. ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವನ್ನೇ ತೆಗೆದುಕೊಳ್ಳಿ. BY ವಿಜಯೇಂದ್ರ ಆ ಹುದ್ದೆಯಲ್ಲಿ ಮುಂದುವರಿಯುವುದು ರೆಬಲ್ ಟೀಮ್ಗೆ ಸುತಾರಾಮ್ ಇಷ್ಟವಿಲ್ಲ. ವಿಜಯೇಂದ್ರ ಜಾಗಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಬರಬೇಕು ಎಂಬುದು ಈ ಟೀಮಿನವರ ಒತ್ತಾಯ. ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರ್, BP ಹರೀಶ್, ಅರವಿಂದ ಲಿಂಬಾವಳಿ, ಕುಮಾರ ಬಂಗಾರಪ್ಪ ಸೇರಿ 10 ಘಟಾನುಘಟಿಗಳಿರುವ ಈ ಬಣಕ್ಕೆ ತೆರೆಮರೆಯಲ್ಲಿ ಬೆಂಬಲ ನೀಡುವ ತಟಸ್ಥ ವೇಷದ ಅನೇಕ ದೊಡ್ಡ ನಾಯಕರು ಇದ್ದಾರೆ. ಇವರ ಅಭಿಪ್ರಾಯ ಬದಿಗೊತ್ತಿ ವಿಜಯೇಂದ್ರ ಅವರನ್ನು ಅಧ್ಯಕ್ಷರಾಗಿ ಮುಂದುವರಿಸಿದರೆ ಪಕ್ಷಕ್ಕೆ ಡ್ಯಾಮೇಜ್ ತಪ್ಪಿದ್ದಲ್ಲ. ವಿಜಯೇಂದ್ರ ಬದಲಿಸಿದರೆ ಯಡಿಯೂರಪ್ಪ ಬೆಂಬಲಿಗರ ಪಡೆ ಸುಮ್ಮನಿರುವುದಿಲ್ಲ. ಈ ಸಂಘರ್ಷದ ನಡುವೆ ಕೆಟ್ಟು ಕೆರ ಹಿಡಿದಿರುವ ಬಿಜೆಪಿಯನ್ನು ದುರಸ್ತಿ ಮಾಡಲು ವರಿಷ್ಠರಿಗೆ ಸಾಧ್ಯವಾಗುತ್ತಿಲ್ಲ. ಹೋಗಲಿ, ಇವರ ಪೈಕಿ ರಾಜ್ಯದೆಲ್ಲೆಡೆ ಸಲ್ಲುವ ಮಾಸ್ ಲೀಡರ್ ಯಾರಾದರೂ ಇದ್ದಾರಾ ಅಂದರೆ ಅದು ಇಲ್ಲ. ರಾಜ್ಯ ಸುತ್ತಿ ಪಕ್ಷ ಕಟ್ಟಿದ ಯಡಿಯೂರಪ್ಪ ಈಗ ವಯೋವೃದ್ಧ ಭೀಷ್ಮ. ಮಗನನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿದರೆ ನಾನು ಹೋರಾಟ ನಡೆಸುತ್ತೇನೆ, ರಾಜ್ಯದೆಲ್ಲೆಡೆ ಸುತ್ತಿ ಪಕ್ಷಕ್ಕೆ ಬಲ ತುಂಬುತ್ತೇನೆ ಎಂದು ಯಡಿಯೂರಪ್ಪ ಹೈಕಮಾಂಡ್ ಎದುರು ಮಾತನಾಡುತ್ತಾರಾದರೂ ಅದು ಆಗುವ ಕೆಲಸವಲ್ಲ. ಅವರ ವಯಸ್ಸು ಅದಕ್ಕೆ ಪರ್ಮಿಟ್ ಮಾಡುವುದೂ ಇಲ್ಲ ಎಂಬ ವಾಸ್ತವ ಮೋದಿ ಶಾ ಅವರಿಗೆ ಗೊತ್ತಿದೆ. ಹೀಗಿರುವಾಗ ರಾಜ್ಯದೆಲ್ಲೆಡೆ ಸಲ್ಲುವ ಮುಖ ಎಂದರೆ ಅದು ಮೈತ್ರಿ ಪಕ್ಷದ ಕುಮಾರಸ್ವಾಮಿ ಅವರದು ಮಾತ್ರ. ಕುಮಾರಸ್ವಾಮಿ ಅವರು ಹೋದಲ್ಲೆಲ್ಲ ಸಾವಿರಾರು ಜನರನ್ನು ಸೆಳೆಯುವ ವರ್ಚಸ್ಸನ್ನು ಈಗಲೂ ಹೊಂದಿದ್ದಾರೆ. JDS ಒಂಟಿಯಾಗಿ ಚುನಾವಣೆಗೆ ಹೋದಾಗಲೆಲ್ಲ ಕುಮಾರಸ್ವಾಮಿ ಪ್ರಚಾರಕ್ಕೆ ಜನ ಸೇರುತ್ತಿದ್ದರು. ಆ ಕ್ರೌಡು ಮತಗಳಾಗಿ ಪರಿವರ್ತನೆಯಾಗುತ್ತಿರಲಿಲ್ಲ. ಆದರೆ ಬಿಜೆಪಿ ಮತ್ತು JDS ಜಂಟಿಯಾಗಿ ಚುನಾವಣೆಗೆ ಹೋಗುತ್ತಿರುವುದರಿಂದ ಆ ಸಮಸ್ಯೆ ಇಲ್ಲ. ಉತ್ತರ ಕರ್ನಾಟಕದಲ್ಲಿ HDK ಮುಖ ಬಿಜೆಪಿ ಕೇಡರ್ ಶಕ್ತಿ ವರ್ಕೌಟ್ ಆಗುತ್ತದೆ. ಹಳೆ ಮೈಸೂರು ಭಾಗದಲ್ಲಂತೂ ಕಾಂಗ್ರೆಸ್ ಎದುರು ಬಿಜೆಪಿ JDS ಮೈತ್ರಿ ಡೆಡ್ಲಿ ಕಾಂಬಿನೇಷನ್ ಎಂಬುದು ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಸಾಬೀತಾಗಿದೆ. ಇದೆಲ್ಲದರ ಹಿನ್ನೆಲೆ JDS ಪಕ್ಷವನ್ನು ಬಿಜೆಪಿಯೊಳಗೆ ವಿಲೀನ ಮಾಡಿದರೆ ವಿಲೀನವಾದ ದಿನವೇ ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಲು ಮೋದಿ ಶಾಗೆ ತಕರಾರಿಲ್ಲ. ಆದರೆ ವಿಲೀನಕ್ಕೆ ದಳಪತಿಗಳು ಒಪ್ಪದ ಕಾರಣ ಈಗಲೇ HDK CM ಕ್ಯಾಂಡಿಡೇಟ್ ಅನ್ನಲು ಆಗುವುದಿಲ್ಲ. ಚುನಾವಣೆಗೆ ಇನ್ನೂ 2.25 ವರ್ಷ ಇರುವುದರಿಂದ ಇಷ್ಟು ಮುಂಚಿತವಾಗಿ ಆ ಬಗ್ಗೆ ಯೋಚಿಸುವಂತೆಯೂ ಇಲ್ಲ. ಆದಾಗ್ಯೂ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಗೆ ಹೋದರೂ ಗೆದ್ದ ನಂತರ ನಿಮಗೆ ನಾಯಕತ್ವ, ಮುಖ್ಯಮಂತ್ರಿ ಹುದ್ದೆ ನೀಡಲು ನಾವು ಮುಕ್ತ ಮನಸ್ಸು ಹೊಂದಿದ್ದೇವೆ. ನೀವು ಈಗಿನಿಂದಲೇ ರಾಜ್ಯ ರಾಜಕಾರಣದ ಮೇಲೆ ಒಂದು ಕಣ್ಣಿಡಿ. ಏನೇ ಕುರ್ಚಿ ಕಚ್ಚಾಟ ನಡೆದರೂ ಕಾಂಗ್ರೆಸ್ ಸರ್ಕಾರ ಪತನವಾಗುವುದಿಲ್ಲ ಎಂಬ ಮೆಸೇಜು ನಮಗಿದೆ ಎಂಬ ಸಂದೇಶವನ್ನು ಅಮಿತ್ ಶಾ ಕುಮಾರಣ್ಣನಿಗೆ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಸೋಮಣ್ಣ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಬಂದು ವಿಜಯೇಂದ್ರ ಬದಿಗೆ ಸರಿದರೆ ಮೈತ್ರಿಕೂಟದಲ್ಲಿ ನಮಗೆ ಪ್ರತಿಸ್ಪರ್ಧಿ ಇರುವುದಿಲ್ಲ ಎಂಬ ಭಾವನೆ HDKಗೆ ಇದೆಯಾದರೂ ಸೋಮಣ್ಣ ಅವರಿಗೆ ಬಿಜೆಪಿ ಸಾರಥ್ಯ ಕೊಡಿಸುವ ವಿಚಾರದಲ್ಲಿ ಅವರು ಹಸ್ತಕ್ಷೇಪ ನಡೆಸುವ ಗೋಜಿಗೆ ಹೋಗಿಲ್ಲ ಎನ್ನಲಾಗುತ್ತದೆ. ಆದರೂ ವಿಜಯೇಂದ್ರ ಬಣ ಮರೆಯಲ್ಲಿ ಈ ಬಗ್ಗೆ ಗೊಣಗುತ್ತಾ ಉರಿದು ಬೀಳುತ್ತಿರುವುದು ಮೈತ್ರಿಯನ್ನು ದುರ್ಬಲಗೊಳಿಸಲು ತೆರೆಮರೆಯಲ್ಲಿ ಪ್ರಯತ್ನ ಆರಂಭಿಸಿರುವುದನ್ನು ಮನಗಂಡೇ ಅಮಿತ್ ಶಾ ಈ ವಿಚಾರದಲ್ಲಿ ಆದೇಶವೊಂದನ್ನು ಜಾರಿ ಮಾಡಿದ್ದಾರೆ. ತಮ್ಮನ್ನು ಭೇಟಿ ಮಾಡಿದ ಬಿಜೆಪಿ ನಾಯಕರಿಗೆಲ್ಲ JDS ಮೈತ್ರಿ ವಿಚಾರದಲ್ಲಿ ಯಾವತ್ತಿಗೂ ಅಪಸ್ವರ ಹೇಳಲೇಬಾರದು. ಪರಸ್ಪರ ಸಮನ್ವಯ ಮತ್ತು ಒಗ್ಗಟ್ಟು ಈಗಿನಿಂದಲೇ ಮೂಡಬೇಕು. ಬಿಹಾರದಲ್ಲಿ ಮೈತ್ರಿ ಪಕ್ಷಗಳಲ್ಲಿ ಹೊಂದಾಣಿಕೆ ಇದ್ದ ಕಾರಣಕ್ಕಾಗಿಯೇ ನಮಗೆ ದೊಡ್ಡ ಯಶಸ್ಸು ಸಿಕ್ಕಿತು. ಕರ್ನಾಟಕದಲ್ಲೂ ಇದು ಸಾಧ್ಯವಾಗಬೇಕು. ಎಲ್ಲರೂ ಕುಮಾರಸ್ವಾಮಿ ಅವರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಿ ಎಂದು ಕಟ್ಟಪ್ಪಣೆ ಮಾಡಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ
ಬಿಜೆಪಿ ಕೇಂದ್ರ ನಾಯಕತ್ವ HDK ಮೇಲೆ ಇಟ್ಟಿರುವ ನಂಬಿಕೆ ಅವರನ್ನು ಮತ್ತೆ ಮುಖ್ಯಮಂತ್ರಿ ಹುದ್ದೆಗೆ ತಂದರೂ ಅಚ್ಚರಿಯಿಲ್ಲ. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.